ವಿಚಿತ್ರವಾಗಿದೆ. ನಾನು ಇಂತಹ ಅಸಾಮಾನ್ಯ ಶಾಲೆಗೆ ಎಂದಿಗೂ ಹೋಗಿಲ್ಲ, ಆದರೆ ಇಲ್ಲಿ ಪಾಠಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ನೋಡಲು ನಾನು ಉತ್ಸುಕನಾಗಿದ್ದೇನೆ. ನಾನು ನನ್ನ ತರಗತಿಯನ್ನು ಶೀಘ್ರದಲ್ಲೇ ಹುಡುಕಬೇಕು. ಗಣಿತ ತರಗತಿ. ನಾನು ಗಣಿತವನ್ನು ಪ್ರೀತಿಸುತ್ತೇನೆ. ಗಣಿತ ತರಗತಿಗೆ ಹೋಗೋಣ. ಇದು ನನ್ನ ಸಮಸ್ಯೆ ಅಲ್ಲ, ಹ್ಯಾಂಡಲ್ ಸರಿಯಾಗಿ ಜೋಡಿಸಲಾಗಿಲ್ಲ. ಶುಭ ದಿನ. ಏವಾ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಶೀಘ್ರದಲ್ಲೇ ತರಗತಿಗೆ ಹೋಗು. ನಮ್ಮ ಹೊಸ ವಿದ್ಯಾರ್ಥಿಯನ್ನು ಎಲ್ಲರೂ ಭೇಟಿಯಾಗಿ. ಏವಾ. ಹಾಯ್ ಏವಾ. ಹೊಸ ವಿದ್ಯಾರ್ಥಿ ಯೂನಿಫಾರ್ಮ್ ಇಲ್ಲದೆ ಏಕೆ ಬಂದರು? ಅದು ತುಂಬಾ ವಿಚಿತ್ರವಾಗಿದೆ. ಸರಿ, ಅವಳಿಗೆ ಒಳ್ಳೆಯದಾಗಿ ನಡೆದುಕೊಳ್ಳೋಣ. ಹೌದು, ಬಹುಶಃ ನಾವು ಸ್ನೇಹಿತರಾಗಬಹುದು. ನೀವು ಆಟವಾಡಲು ಇಚ್ಛಿಸುತ್ತೀರಾ? ಇಲ್ಲ, ಧನ್ಯವಾದಗಳು. ನಾನು ಪಾಠದ ಮೇಲೆ ಗಮನ ಹರಿಸಲು ಬಯಸುತ್ತೇನೆ. ಮಕ್ಕಳೇ, ಪಾಠಕ್ಕೆ ಸಿದ್ಧವಾಗಲು ಸಮಯವಾಗಿದೆ. ಇಜಿ. ಮತ್ತು ನಿಮ್ಮ ಸಾಧನಗಳನ್ನು ದೂರವಿಡಿ. ಅದ್ಭುತ. ಇಂದು ನಾವು ಗಣಿತ ಪರೀಕ್ಷೆ ಹೊಂದಿದ್ದೇವೆ. ಧನ್ಯವಾದಗಳು. ನಾನು ಪರೀಕ್ಷೆಗಳನ್ನು ಪ್ರೀತಿಸುತ್ತೇನೆ. ಇಲ್ಲ ಏವಾ, ಇಲ್ಲಿ ಇದನ್ನು ತೆಗೆದುಕೊಳ್ಳಿ. ಮೂರು ಜೊತೆಗೆ 2 ಸಮಾನ 5. ಈ ಪರೀಕ್ಷಾ ಪತ್ರವು ನಿಜವಾಗಿಯೂ ಅಸಾಮಾನ್ಯವಾಗಿದೆ, ಆದರೆ ನಾನು ಉತ್ತಮ ಶ್ರೇಣಿಯನ್ನು ಪಡೆಯಲು ನನ್ನ ಶ್ರೇಷ್ಠತೆಯನ್ನು ಪ್ರಯತ್ನಿಸುತ್ತೇನೆ. ಸರಿ, ಸಮಯ ಮುಗಿದಿದೆ. ನಿಮ್ಮ ಪರೀಕ್ಷೆಗಳನ್ನು ಸಲ್ಲಿಸಲು ಸಮಯವಾಗಿದೆ. ನಾನು ನನ್ನ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದ್ದೇನೆ ಎಂದು ಆಶಿಸುತ್ತೇನೆ. ಬಾಯ್ ಶಿಕ್ಷಕ. ಮತ್ತೆ ಭೇಟಿಯಾಗೋಣ. ಬಾಯ್. ಅತ್ಯಂತ ಅಸಾಮಾನ್ಯ ಲೆಗೋ ಕ್ಯಾಂಟೀನ್ಗೆ ಸ್ವಾಗತ. ಮಕ್ಕಳೇ, ಆಹಾರಕ್ಕಿಂತ ಮೊದಲು ನಿಮ್ಮ ಕೈಗಳನ್ನು ಯಾವಾಗಲೂ ತೊಳೆಯಿರಿ. ಇದು ಕೀಟಾಣುಗಳನ್ನು ದೂರವಿಡುತ್ತದೆ ಮತ್ತು ನೀವು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ. ನೀವು ಇಂದು ಏನು ಬಯಸುತ್ತೀರಿ? ನಾನು ಮಿಸೋ ಸೂಪ್, ಕ್ಯಾಲಿಫೋರ್ನಿಯಾ ಸುಶಿ ರೋಲ್ ಮತ್ತು ಒಂದು ಡೋನಟ್ ಅನ್ನು ಬಯಸುತ್ತೇನೆ. ದಯವಿಟ್ಟು. ಅರಿ, ಧನ್ಯವಾದಗಳು. ಆನಂದಿಸಿ. ನಾನು ಮಿಸೋ ಸೂಪ್, ಪಿಜ್ಜಾ ತುಂಡು ಬಯಸುತ್ತೇನೆ ಮತ್ತು ಐಸ್ ಕ್ರೀಮ್. ನಿಮ್ಮ ಊಟವನ್ನು ಆನಂದಿಸಿ. ನಾನು ಟೆಂಪುರಾ ಸುಶಿಯನ್ನು ಬಯಸುತ್ತೇನೆ. ಚೀಸ್ ಬರ್ಗರ್ ಮತ್ತು ಹಾಟ್ ಡಾಗ್. ಧನ್ಯವಾದಗಳು. ನಾನು ಬೆಳಗಿನ ಉಪಹಾರಕ್ಕೆ ಹೆಚ್ಚು ಸೂಕ್ತವಾದದ್ದನ್ನು ಬಯಸುತ್ತೇನೆ. ನೀವು ನನಗೆ ಏನು ಶಿಫಾರಸು ಮಾಡುತ್ತೀರಿ? ಬೆಣ್ಣೆ ಮತ್ತು ಮೊಟ್ಟೆಗಳನ್ನು ಹಾಕಿದ ಕೆಲವು ಟೋಸ್ಟ್ ಹೇಗಿದೆ? ಚೆನ್ನಾಗಿದೆ. ಅದು ಚೆನ್ನಾಗಿದೆ, ಆದರೆ ನಾನು ನನ್ನ ತರಗತಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬಹುದಾದ ಇನ್ನೇನಾದರೂ ನಿಮ್ಮ ಬಳಿ ಇದೆಯೇ? ಇದು ವಾಸ್ತವವಾಗಿ ನನಗೆ ಬೇಕಾಗಿತ್ತು. ನಾನು ಪಿಜ್ಜಾವನ್ನು ನಂತರಕ್ಕೆ ಉಳಿಸುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ನಾನು ನಿಮ್ಮೊಂದಿಗೆ ಕುಳಿತುಕೊಳ್ಳಬಹುದೇ? ಖಚಿತವಾಗಿ. ನೀವು ಈ ಆಹಾರವನ್ನು ಹೇಗೆ ತಿನ್ನುತ್ತೀರಿ? ಇದು ತಿನ್ನಲು ಯೋಗ್ಯವಲ್ಲ. ನನ್ನ ಬಳಿ ಉತ್ತಮವಾದದ್ದಿದೆ. ಇದು ಏನು? ವೊಯ್ಲಾ. ಇದು ರುಚಿಕರವಾಗಿ ಕಾಣುತ್ತದೆಯೇ? ನಾನು ಇದನ್ನು ತಯಾರಿಸಲು ಹಿಟ್ಟು, ಹಾಲು ಮತ್ತು ಮೊಟ್ಟೆಗಳನ್ನು ಬಳಸಿದ್ದೇನೆ. ನೀವು ಸ್ವತಃ ಸಹಾಯ ಮಾಡಿ. ರುಚಿಕರ ಪಾನೀಯಗಳ ಸಮಯ. ನೀವು ಕಾಯಿ ಅಲೆಕ್ಸ್, ಅದು ನಿಮಗೆ ತುಂಬಾ ಕೆಟ್ಟದ್ದು. ನನ್ನ ಬಳಿ ಉತ್ತಮವಾದದಿದೆ. ಮಕ್ಕಳೇ ನೋಡಿ, ಇದು ರಾಸ್ಬೆರಿ ಮತ್ತು ಬ್ಲೂಬೆರಿ ಜ್ಯೂಸ್. ನಾನು ಇಂದು ಬೆಳಿಗ್ಗೆ ಇದನ್ನು ತಯಾರಿಸಿದೆ. ಬ್ಲೂಬೆರಿ ಮತ್ತು ರಾಸ್ಬೆರಿ ಬಹಳಷ್ಟು ವಿಟಮಿನ್ಗಳನ್ನು ಹೊಂದಿವೆ. ಇದು ನಿಮಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ನಿಮಗೆ ಬಲವನ್ನು ನೀಡುತ್ತದೆ. ಆನಂದಿಸಿ. ವಾಸ್ತವವಾಗಿ ನನ್ನ ಬಳಿ ಇನ್ನಷ್ಟು ಇದೆ. ಮಕ್ಕಳೇ, ನಿಮಗಾಗಿ ಗಮ್ಮಿಗಳು ತಂದಿದ್ದೇನೆ. ಧನ್ಯವಾದಗಳು ಎವಾ. ಸ್ವಾಗತ ಮಕ್ಕಳೇ. ಹಲೋ ಶಿಕ್ಷಕ.
ಹಾಯ್ ಶಿಕ್ಷಕ. ಹಾಯ್ ಶಿಕ್ಷಕ. ಇಂದು ಪಾಠವು ತುಂಬಾ ಮೋಜಿನದ್ದಾಗಿದೆ ಏಕೆಂದರೆ ನೀವು ನಿಮ್ಮದೇ ಆದ ಕಲಾ ಯೋಜನೆಯನ್ನು ಆಯ್ಕೆ ಮಾಡಬಹುದು. ನಾನು ಸುಂದರವಾದ ಹೂವಿನ ಅಲಂಕಾರವನ್ನು ಮಾಡಲಿದ್ದೇನೆ. ನಾನು ಕೂಡ. ನನಗೆ ಹೂಗಳು ಇಷ್ಟ. ಇಂದಿನ ಕಾರ್ಯವು ತುಂಬಾ ಆಸಕ್ತಿದಾಯಕವಾಗಿದೆ. ನಾನು ವಿಶೇಷವಾದದ್ದನ್ನು ಮಾಡಬೇಕಾಗಿದೆ. ನಾನು ಇತ್ತೀಚೆಗೆ ಪ್ಯಾರಿಸ್ಗೆ ಭೇಟಿ ನೀಡಿದ್ದೆ ಮತ್ತು ಮೋನಾಲಿಸಾ ಚಿತ್ರವನ್ನು ನೋಡಿದೆ ಮತ್ತು ಅದರಿಂದ ಪ್ರೇರಿತವಾದದ್ದನ್ನು ಮಾಡುತ್ತೇನೆ. ನಿಮ್ಮ ಕೆಲಸವನ್ನು ಪ್ರಸ್ತುತಪಡಿಸುವ ಸಮಯ. ಇದು ಕ್ರೈಸಾಂಥೆಮಮ್. ಇವು ಹಲವಾರು ಬಣ್ಣಗಳಲ್ಲಿ ಬರುತ್ತವೆ. ಹಳದಿ, ಗುಲಾಬಿ, ಬಿಳಿ ಮತ್ತು ಹಸಿರು ಸಹ. ಇವು ಶರತ್ಕಾಲದಲ್ಲಿ ಅರಳುತ್ತವೆ. ಇತರ ಹೂಗಳು ಬೆಳೆಯುವುದನ್ನು ನಿಲ್ಲಿಸಿದಾಗ. ಇದು ಪ್ಲಮ್ ಬ್ಲಾಸಮ್. ಇವು ಚಳಿಗಾಲದ ಕೊನೆಯಲ್ಲಿ ಅರಳುತ್ತವೆ. ಇದು ಆರ್ಕಿಡ್. ಇವು ಬಿಸಿಲು, ತೇವದ ಸ್ಥಳಗಳನ್ನು ಇಷ್ಟಪಡುತ್ತವೆ. ಇವು ಕಾಡು, ಬೆಟ್ಟಗಳು ಮತ್ತು ಮರಗಳಲ್ಲಿ ಬೆಳೆಯಬಹುದು. ಸುಂದರವಾಗಿದೆ. ದಾಶಾ ಅಲೆಕ್ಸ್ ಆಲಿಸ್ ಅದು ನಾನು ಮೋನಾಲಿಸಾ ಚಿತ್ರದಿಂದ ಪ್ರೇರಿತವಾದ ಈ ಕಲಾಕೃತಿಯನ್ನು ಮಾಡಿದ್ದೇನೆ. ಇದು ಲಿಯೋನಾರ್ಡೋ ಡಾ ವಿನ್ಸಿ ಅವರಿಂದ ಮಾಡಲ್ಪಟ್ಟಿದೆ. ಅವಳಿಗೆ ಕಾಣಿಸದ ಭ್ರೂಗಳು ಇಲ್ಲ. ಅವಳ ನಗುವು ಪ್ರತಿಯೊಂದು ಕೋನದಿಂದ ವಿಭಿನ್ನವಾಗಿ ಕಾಣುತ್ತದೆ. ಕೆಲವೊಮ್ಮೆ ಸಂತೋಷ, ಕೆಲವೊಮ್ಮೆ ಗಂಭೀರ. ಎವಾ, ಇದು ಅದ್ಭುತವಾಗಿದೆ. ಶುಭ ದಿನ ವಿದ್ಯಾರ್ಥಿಗಳೇ ಮತ್ತು ವಿಜ್ಞಾನ ತರಗತಿಗೆ ಸ್ವಾಗತ. ಇಂದು ನಾವು ಪ್ರಕೃತಿಯ ಸೌಂದರ್ಯವನ್ನು ತೋರಿಸುವ ಖನಿಜ ಮಾದರಿಗಳನ್ನು ಅಧ್ಯಯನ ಮಾಡುತ್ತೇವೆ. ಇದನ್ನು ನೋಡಿ. ಅಯ್ಯೋ ವಾವ್, ಒಂದು ಕ್ರಿಸ್ಟಲ್. ಶಿಕ್ಷಕ, ನಾನು ನನ್ನ ಕ್ರಿಸ್ಟಲ್ ಅನ್ನು ಪರೀಕ್ಷಿಸಲು ಸಿದ್ಧನಾಗಿದ್ದೇನೆ. ಅದ್ಭುತ ಎವಾ, ಮತ್ತು ನಿಮ್ಮ ಕ್ರಿಸ್ಟಲ್ ಬಗ್ಗೆ ನೀವು ನಮಗೆ ಏನು ಹೇಳಬಹುದು? ಇದು ಕೆಂಪು ಗುಲಾಬಿ ರೋಡೋಕ್ರೋಸೈಟ್. ಇದರ ಬಣ್ಣವು ಕ್ರಿಸ್ಟಲ್ ಒಳಗಿನ ವಿಶೇಷ ಲೋಹವಾದ ಮ್ಯಾಂಗನೀಸ್ನಿಂದ ಬರುತ್ತದೆ. ಇದು ಕಲ್ಲಿನ ಒಳಗೆ ಸುಂದರವಾದ ಪಟ್ಟಿಗಳು ಅಥವಾ ವೃತ್ತಗಳನ್ನು ರೂಪಿಸುತ್ತದೆ ಮತ್ತು ಇದು ಅರ್ಜೆಂಟಿನಾ, ಪೆರು ಮತ್ತು USA ನಲ್ಲಿ ಕಂಡುಬರುತ್ತದೆ. ನಾನು ಸಿದ್ಧನಾಗಿದ್ದೇನೆ. ಇದು ಟ್ಯಾಂಜರೈನ್ ಕ್ವಾರ್ಟ್ಜ್. ಇದು ಕಬ್ಬಿಣದಿಂದ ನೈಸರ್ಗಿಕ ಕಿತ್ತಳೆ ಲೇಪನದಿಂದ ಮುಚ್ಚಲ್ಪಟ್ಟಿದೆ. ಟ್ಯಾಂಜರೈನ್ ಕ್ವಾರ್ಟ್ಜ್ ಬ್ರೆಜಿಲ್ ಮುಂತಾದ ಸ್ಥಳಗಳಲ್ಲಿ ಕಂಡುಬರುತ್ತದೆ. ಇದು ನೀಲಿ ಫ್ಲೋರೈಡ್. ಇದು ಕ್ಯೂಬ್ಗಳಂತಹ ತಂಪಾದ ಆಕಾರಗಳಲ್ಲಿ ರೂಪಿಸುತ್ತದೆ. ನಾನು ಇದು ನೇರಳೆ ಅಮೆಥಿಸ್ಟ್. ಇದು ಬೆಳಕು ಅಥವಾ ತುಂಬಾ ಕತ್ತಲೆ ನೇರಳೆ ಬಣ್ಣವಾಗಿರಬಹುದು ಮತ್ತು ಇದು ಕ್ವಾರ್ಟ್ಜ್ ಪ್ರಕಾರವಾಗಿದೆ. ಅದ್ಭುತ, ಉತ್ತಮ ಕೆಲಸ. ಎಲ್ಲರಿಗೂ ನಿಮಗೆಲ್ಲವೇ. ಹಲೋ ಮಕ್ಕಳೇ, ತರಗತಿಗೆ ಸ್ವಾಗತ. ಇಂದು ನಾವು ಫುಟ್ಬಾಲ್ ಆಡಲಿದ್ದೇವೆ. ಗೋಲ್. ಸ್ಪೈಡರ್ ಶಿಕ್ಷಕ ಸಹಾಯ. ನೋಡಿ, ಅವನು ಹಿಡಿದಿದ್ದೇನೆ. ನೀಚ ಸ್ಪೈಡರ್. ನಾವು ಸ್ವಲ್ಪ ಮೋಜು ಮಾಡೋಣ. ನಮ್ಮ ಪ್ಯಾಲಿಯೋಂಟಾಲಜಿ ಪಾಠಕ್ಕೆ ಸ್ವಾಗತ. ಇಂದು ನೀವು ನಿಮ್ಮ ಡೈನೋಸಾರ್ ಯೋಜನೆಗಳನ್ನು ಪ್ರಸ್ತುತಪಡಿಸುತ್ತೀರಿ. ಆದರೆ ಮೊದಲು ನೀವು ಈ ಟೈರಾನೋಸಾರಸ್ ರೆಕ್ಸ್ ಫಾಸಿಲ್ ಮಾದರಿಯನ್ನು ತೋರಿಸಬೇಕಾಗಿದೆ. ಟೀರೆಕ್ಸ್ ಬಹಳ ದೊಡ್ಡದಾಗಿತ್ತು, 40 ಅಡಿ ಉದ್ದವಾಗಿತ್ತು ಮತ್ತು ಅತ್ಯಂತ ಬಲವಾದ ದವಡೆಗಳು ಮತ್ತು ದೊಡ್ಡ ಹಲ್ಲುಗಳನ್ನು ಹೊಂದಿತ್ತು. ಅದರ ಕೈಗಳು ಸಣ್ಣವಾಗಿದ್ದವು, ಆದರೆ ಇದು ಇನ್ನೂ ಭಯಾನಕವಾದ ಬೇಟೆಗಾರ. ಟೈರಾನೋಸಾರಸ್ ರೆಕ್ಸ್ ಬಹಳ ಕಾಲದ ಹಿಂದೆ, ಸುಮಾರು 66 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿತ್ತು. ಮೊದಲು ನನ್ನ
ಯೋಜನೆಯನ್ನು ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಮುಂದುವರೆಯಿರಿ ಆಲಿಸ್. ನೀವು ತಯಾರಿಸಿದುದನ್ನು ನಮಗೆ ತೋರಿಸಿ. ಇದು ಟಿರೆಕ್ಸ್. ನಾನು ಈ ಡೈನೋಸಾರ್ ಅನ್ನು ಆಯ್ಕೆ ಮಾಡಿದ್ದೇನೆ ಏಕೆಂದರೆ ಇದು ನನ್ನ ಮೆಚ್ಚಿನದು. ಇದು ಭೂಮಿಯ ಮೇಲೆ ಅತಿ ದೊಡ್ಡ ಮಾಂಸಾಹಾರಿ ಡೈನೋಸಾರ್ಗಳಲ್ಲಿ ಒಂದಾಗಿತ್ತು. ಇದು ಆಂಕೈಲೋಸಾರಸ್. ಇದು ಸಸ್ಯಾಹಾರಿ ಆಗಿದ್ದರಿಂದ ಕೇವಲ ಸಸ್ಯಗಳನ್ನು ತಿನ್ನುತ್ತಿತ್ತು. ಇದರ ಹೆಸರಿನ ಅರ್ಥ ಸಂಯೋಜಿತ ಹಲ್ಲಿ ಏಕೆಂದರೆ ಇದಕ್ಕೆ ಕವಚದ ತಟ್ಟೆಗಳು ಇವೆ. ಇದಕ್ಕೆ ದೊಡ್ಡ ಕ್ಲಬ್ನಂತೆ ಬಾಲವಿತ್ತು. ಇದನ್ನು ತನ್ನನ್ನು ರಕ್ಷಿಸಲು ಬಳಸುತ್ತಿತ್ತು. ಇದು ಎಕ್ವಿನೋಪ್ಸ್. ಇದು ಬೆಕ್ಕಿನ ಗಾತ್ರದ ಸಣ್ಣ ಡೈನೋಸಾರ್ ಆಗಿತ್ತು. ಇದು ಸಸ್ಯಾಹಾರಿ ಮತ್ತು ಇದು ಮೃದು ಎಲೆಗಳನ್ನು ತಿನ್ನಲು ಇಷ್ಟಪಡುವುದು. ಇದು ಟೆರೋಡಾಕ್ಟೈಲ್. ಅಯ್ಯೋ, ಇದು ಏನು? ಇದು ತುಂಬಾ ದೊಡ್ಡದು. ಯಾರಾದರೂ ಏನಾದರೂ ಮಾಡಬಹುದೇ? ಬಹುಶಃ ಮಾಯಾ ಕೇಸರಿ ಅವನನ್ನು ಹಿಂದಿರುಗಿಸಲು ಸಹಾಯ ಮಾಡಬಹುದು. ಅಯ್ಯೋ, ಸರಿ. ಈಗ ಮುಖ್ಯಾಧ್ಯಾಪಕರ ಕಚೇರಿಗೆ ಹೋಗಿ. ನಾನು ಏನು ಮಾಡಿಲ್ಲ. ಹಲೋ, ಹೌದು, ಇದು ಲೆಗೋ ಶಾಲೆಯ ಮುಖ್ಯಾಧ್ಯಾಪಕರು. ಹೌದು. ಹಲೋ ಮುಖ್ಯಾಧ್ಯಾಪಕರು. ಹಲೋ ಈವಾ, ದಯವಿಟ್ಟು ಕುಳಿತುಕೊಳ್ಳಿ. ಈವಾ, ಇಂದು ಪ್ಯಾಲಿಯೋಂಟಾಲಜಿ ತರಗತಿಯಲ್ಲಿ ಏನು ನಡೆಯಿತು? ಹೀಗಾಗಿ ನಾವು ನಮ್ಮ ಯೋಜನೆಗಳನ್ನು ಪ್ರಸ್ತುತಪಡಿಸುತ್ತಿದ್ದೆವು. ಆದರೆ ಅಕಸ್ಮಾತ್ ನನ್ನ ಡೈನೋಸಾರ್ ದೊಡ್ಡದಾಗಿ ಬೆಳೆಯಿತು ಮತ್ತು ಕೊಠಡಿಯಲ್ಲಿ ಹಾರಲು ಪ್ರಾರಂಭಿಸಿತು. ಮತ್ತು ಪ್ರಾಮಾಣಿಕವಾಗಿ ಇದು ನನ್ನ ತಪ್ಪಲ್ಲ. ಇದರಲ್ಲಿ ನನಗೆ ಏನು ಸಂಬಂಧವಿಲ್ಲ. ನೀವು ಒಳ್ಳೆಯ ವಿದ್ಯಾರ್ಥಿ ಎಂದು ನನಗೆ ಗೊತ್ತಿದೆ ಮತ್ತು ನಾನು ನಿಮ್ಮನ್ನು ನಂಬುತ್ತೇನೆ. ನೀವು ಈಗ ಮನೆಗೆ ಹೋಗಬಹುದು ಮತ್ತು ಭವಿಷ್ಯದಲ್ಲಿ ಇದು ಮತ್ತೆ ನಡೆಯುವುದಿಲ್ಲ ಎಂದು ನಾನು ಆಶಿಸುತ್ತೇನೆ. ಧನ್ಯವಾದಗಳು ಮುಖ್ಯಾಧ್ಯಾಪಕರು. ಇದು ಮತ್ತೆ ನಡೆಯುವುದಿಲ್ಲ ಎಂದು ನಾನು ಕೂಡ ಆಶಿಸುತ್ತೇನೆ. ಒಳ್ಳೆಯ ದಿನ ಈವಾ. ವಿದಾಯ. ನಾನು ಇಂದು ಲೆಗೋ ಶಾಲೆಯಲ್ಲಿ ನನ್ನ ದಿನವನ್ನು ತುಂಬಾ ಆನಂದಿಸಿದೆ ಮತ್ತು ಈಗ ನಾನು ಮುಂದಿನ ಬಾರಿ ಹೆಚ್ಚು ಸಿದ್ಧವಾಗಿರಲು ಇಚ್ಛಿಸುತ್ತೇನೆ. ಶುಭೋದಯ ತರಗತಿ. ಶುಭೋದಯ ಶಿಕ್ಷಕ. ಶುಭೋದಯ ಎಲ್ಲರಿಗೂ. ಪೂರ್ಣ, ಏನು ನಡೆಯುತ್ತಿದೆ? ಇವ ಲೆಗೋ ಥೀಮ್ ದಿನವು ನಿನ್ನೆ ಇತ್ತು. ನನ್ನ ತಪ್ಪು. ಮಕ್ಕಳು ಯಾವಾಗಲೂ ನಿಮ್ಮ ವೇಳಾಪಟ್ಟಿಗೆ ಗಮನ ಕೊಡಿ ಮತ್ತು ಎಲ್ಲವನ್ನು ಖಚಿತಪಡಿಸಲು 2 ಬಾರಿ ಪರಿಶೀಲಿಸಿ ಮತ್ತು ಹೊಸದನ್ನು ಕಲಿಯಲು ಎಂದಿಗೂ ಹೆದರುವುದಿಲ್ಲ ಏಕೆಂದರೆ ನೀವು ಸಿದ್ಧವಾಗಿದ್ದಾಗ ಎಲ್ಲವೂ ಹೆಚ್ಚು ಮನರಂಜನೆಯಾಗಿರುತ್ತದೆ ಮತ್ತು ಆಸಕ್ತಿದಾಯಕವಾಗಿರುತ್ತದೆ. ಚೆನ್ನಾಗಿ ಹೇಳಿದಿರಿ ಇವ.